ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಇವತ್ತಿನಿಂದ ನಾವು ಷಷ್ಠ ಸೋಪಾನವಾದಂತಹ ಅಂದರೆ 6ನೇ ಸೋಪಾನವಾದಂತಹ ಲಂಕಾಕಾಂಡವನ್ನು ನಾವು ತಿಳ್ಕೊಳ್ಳೋಣ. ಯಾವಾಗಲೂ ಅಷ್ಟೇ, ನಾವು ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಿದಾಗ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅವನ ಆಶೀರ್ವಾದವನ್ನು ಪಡ್ಕೊಂಡು ಆ ಕೆಲಸವನ್ನು ಶುರು ಮಾಡ್ತೀವಲ್ವಾ. ಇಲ್ಲೂ ಕೂಡ ತುಳಸಿದಾಸರು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಭಗವತ್ ಸ್ತುತಿಯನ್ನ ನಾವು ಕೇಳೋಣ. ಈಗ ಆ ಶ್ಲೋಕಗಳು ಯಾವುದು ಅನ್ನೋದನ್ನ ನಾನು ಓದ್ತೀನಿ. ಮೊದಲನೇ ಶ್ಲೋಕ: ರಾಮಂ ಕಾಮಾರಿ ಸೇವ್ಯಂ ಭವ ಭಯ ಹರಣಂ ಕಾಲಮತ್ತೇಭ ಸಿಂಹಂ ಯೋಗೀಂದ್ರಂ ಜ್ಞಾನಗಮ್ಯಂ ಗುಣಾನಿಧಿಮಜಿತಂ ನಿರ್ಗುಣಂ ನಿರ್ವಿಕಾರಂ ಮಾಯಾತೀತಂ ಸುರೇಶಂ ಖಲವಧನಿರತಂ ಬ್ರಹ್ಮವೃಂದೈಕದೇವಂ ವಂದೇ ಕಂದಾವದಾತಂ ಸರಸಿಜನಯನಂ ದೇವಮುರ್ವೀಶರೂಪಂ. ಈ ಶ್ಲೋಕದ ಅರ್ಥ ಏನು ಅಂತ ಈಗ ತಿಳ್ಕೊಳ್ಳೋಣ. ಕಾಮಾರಿ ಅಂತ ಹೇಳಿದ್ದಾರೆ, ಅಂದ್ರೆ ಕಾಮನನ್ನ ಹರಣ ಮಾಡಿರುವಂಥವನು, ಕಾಮವನ್ನ ಹರಿಸುವಂಥವನು ಅಂತನೂ ಕೂಡ ಆಗುತ್ತೆ. ಅಂದರೆ ಮನ್ಮಥ ಇದಾನಲ್ಲ, ಅವನನ್ನು ಸುಟ್ಟು ಬೂದಿ ಮಾಡಿರ್ತಾನಲ್ವಾ, ಸೊ ಅದಕ್ಕೋಸ್ಕರ ಅವನನ್ನು ಕಾಮಾರಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂತಹ ಕಾಮಗಳನ್ನು ಕೂಡ ಸುಟ್ಟು ಬೂದಿ ಮಾಡುವಂಥವನು ಅಂತ ಅರ್ಥ. ಅಂಥ ಶಿವನಿಂದ ಸೇವ್ಯನಾಗಿರುವಂತಹ, ಅಂದರೆ ಅವನಿಂದ ಸೇವೆ ಮಾಡಿಸ್ಕೊಳ್ಳುವಂತಹ, ಮತ್ತೆ ಭವ ಭಯ ಹರನು, ಈ ಭವ ಅನ್ನುವಂತಹ ಭಯವನ್ನ ಹರಣೆ ಮಾಡುವಂಥವನು. ಈ ಭವಸಾಗರ ಅಂತಂದ್ರೆ ಎಲ್ಲರಿಗೂ ಭಯನೇ. ನಾವು ಈಗ ಹೇಳ್ಬೋದು ಮಾತಿಗೆ ನನಗೇನು ಭಯ ಇಲ್ಲ ಅಂತಂದ್ಬಿಟ್ಟು, ಆದರೆ ನಿಜವಾಗ್ಲೂ ಈ ಒಂದು ಪ್ರಪಂಚದಲ್ಲಿ ಏನೇನೆಲ್ಲ ತೊಂದರೆಗಳು ಕಷ್ಟಗಳೆಲ್ಲ ಬರುತ್ತೋ ಆ ಭವ ಅಂತಂದ್ರೇನೆ ನಮಗೆ ಭಯ. ಅಂಥ ಭವವನ್ನೂ ಕೂಡ ಹರಣ ಮಾಡುವಂಥವನು. ಆಮೇಲೆ ಕಾಲ ಅನ್ನುವಂತಹ ಮತ್ತ ಗಜಕ್ಕೆ ಸಿಂಹ ಸದೃಶನಾಗಿರುವಂಥವನು. ಇಲ್ಲಿ ಕಾಲ ಅಂತಂದ್ರೆ ಏನು? ಸಾವು. ಸಾವು ಅಂತಂದ್ರೆ ಎಲ್ಲರಿಗೂ ಕೂಡ ಭಯನೇ. ಅದು ಹೇಗಿರುತ್ತೆ ಅಂದ್ರೆ ಮತ್ತ ಗಜದ ಹಾಗಿರುತ್ತೆ. ಅದಕ್ಕೆ ಸಿಂಹ ಸದೃಶ. ಈಗ ಸಿಂಹ ಮುಂದೆ ಬಂದಾಗ ಗಜ ಕೂಡ ಏನು ಮಾಡಲ್ಲ, ಎದುರುಕೊಳ್ಳುತ್ತೆ ಅದನ್ನು. ಆ ರೀತಿ ಏನ್ ಅರ್ಥ ಅಂದ್ರೆ ಸಾವು ಅಂತಂದ್ರೇನೆ ಭಯ ನಮ್ಗೆಲ್ಲರಿಗೂ ಕೂಡ. ಒಂಥರ ಅದು ತುಂಬಾ ನೋವಿನಿಂದ ಕೂಡಿರುತ್ತೆ. ಆದರೆ ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾರೋ, ಅವನ ಒಂದು ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ಈ ಸಾವು ಅನ್ನೋದು ಹೇಗಾಗ್ಬಿಡುತ್ತೆ ಅಂತಂದ್ರೆ ನಿದ್ದೆಯ ಹಾಗೆ. ಈಗ ನಾವು ಮಲ್ಕೊಳ್ಳೋಕೆ ಹೋದಾಗ ನಾವು ಹೆದರ್ಕೊಳ್ತೀವ? ಇಲ್ಲ. ಮತ್ತೆ ಎದ್ದೊಳ್ಬೇಕಾದ್ರೆ ನಾವು ಭಯದಿಂದ ಏರ್ತೀವ? ಇಲ್ಲ. ನಿದ್ದೆ ಮಾಡಿದಾಗ ಹೇಗೆ ನಾವು ಆರಾಮಾಗಿ ಹೋಗಿ ನಿದ್ದೆಗೆ ಹೋಗ್ತೀವೋ ಮತ್ತೆ ನಾವು ನಿದ್ದೆಯಿಂದ ಏಳ್ತೀವೋ ಆ ರೀತಿ ಆಗ್ಬಿಡುತ್ತೆ ಈ ಸಾವು ಅಂದರೂ ಕೂಡ. ಅದು ಒಂದು ರೀತಿಯ ನಿದ್ದೆ ಥರ ನಾವು ತಗೊಳ್ತೀವಿ. ಅಂದರೆ ಸಾಯೋದಕ್ಕೂ ನಾವು ಹೆದರಲ್ಲ, ಆರಾಮಾಗಿ ಸಾಯ್ತೀವಿ. ಈಗ ನಾವು ಭಕ್ತರನ್ನು ನೋಡ್ತೀವಿ, ಅವರು ಸಾಯೋದಕ್ಕೆ ಎಷ್ಟು ಖುಷಿಯಿಂದ ಸಾಯ್ತಾರೆ. ಅವ್ರಿಗೇನೇ ಒಂದು ವ್ಯತ್ಯಾಸನೂ ಆಗೋದಿಲ್ಲ. ಅದೇ ರೀತಿ ಹುಟ್ಟಿದ್ರೂ ಕೂಡ ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ಆ ರೀತಿ ಕಾಲಕ್ಕೆ ಅವನು ಸಿಂಹ ಸದೃಶನಾಗಿರುವಂಥವನು. ಮತ್ತು ಯೋಗೀಂದ್ರನು, ಯೋಗಿಗಳು ನೋಡಿ ಎಷ್ಟೋ ಜನ ಇದ್ದಾರೆ, ಅಂಥ ಯೋಗಿಗಳಿಗೆ ಈಶ್ವರನಾಗಿರುವಂಥವನು. ಆಮೇಲೆ ಜ್ಞಾನಗಮ್ಯನು. ಜ್ಞಾನಗಮ್ಯನು ಅಂತಂದ್ರೆ ಏನು? ಈಗ ಸಾಮಾನ್ಯವಾದ ಜ್ಞಾನನೇ ಬೇರೆ, ಆದರೆ ಇದನ್ನೆಲ್ಲ ಮೀರಿರುವಂತಹ ಒಂದು ಜ್ಞಾನ ಇದೆ. ಅವನನ್ನ ತಿಳ್ಕೋಬೇಕು ಅಂತಂದ್ರೆ ನಮಗೆ ಈ ಜ್ಞಾನದಿಂದ ಸಾಧ್ಯ ಇಲ್ಲ. ಅದಕ್ಕೆ ಬೇರೆದೇ ಆದಂತಹ ದಿವ್ಯ ಜ್ಞಾನ ಅನ್ನೋದಿರುತ್ತೆ. ಆ ಜ್ಞಾನದಿಂದ ನಾವು ಅವನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದರೆ, ಈಗ ಸಾಮಾನ್ಯವಾಗಿ ನಾವು ವಿಜ್ಞಾನವನ್ನು ಓದಿದಾಗ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರ್ತೀವೋ ಅದರಿಂದ ನಾವು ಅಂತರಿಕ್ಷದಲ್ಲಿ ಹೋಗಿರೋದಕ್ಕೆ ಅಥವಾ ಹಾರಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಗುರುತ್ವಾಕರ್ಷಣೆ ಇರುತ್ತಲ್ಲ, ಅದನ್ನು ಮೀರಿ ಹೋಗಬೇಕಾಗತ್ತೆ. ಅಂಥ ಒಂದು ವಿಜ್ಞಾನವನ್ನು ತಿಳ್ಕೊಂಡಿರೋನಿಗೆ ಅದು ಸಾಧ್ಯ ಆಗುತ್ತಲ್ವಾ. ಅಂಥ ಒಂದು ವಿಜ್ಞಾನ ಯಾವುದು? ರಾಕೆಟ್ ಸೈನ್ಸ್. ರಾಕೆಟ್ ಹೇಗೆ ಹಾರೋಗುತ್ತೆ ಅದ್ರ ಬಗ್ಗೆ ಯಾರು ತಿಳ್ಕೊಂಡಿರ್ತಾನೋ ಅವನು ಅಂತರಿಕ್ಷದಲ್ಲಿ ಹಾರಾಡೋದಕ್ಕೆ ಸಾಧ್ಯ ಆಗುತ್ತಲ್ವ. ಅದೇ ರೀತಿ ಸಾಮಾನ್ಯವಾದ ಜ್ಞಾನದಿಂದ ಭಗವಂತ ನಮಗೆ ಗೊತ್ತಾಗೋದಿಲ್ಲ. ಅವನನ್ನು ತಿಳ್ಕೋಬೇಕು ಅಂತಂದರೆ ವಿಶೇಷವಾದಂತಹ ಜ್ಞಾನ ಬೇಕಾಗತ್ತೆ. ಆ ಒಂದು ಜ್ಞಾನದಿಂದ ತಿಳ್ಕೊಳ್ಳೋದಕ್ಕೆ ಆಗುವಂಥವನು. ಆಮೇಲೆ ಸದ್ಗುಣಗಳ ನಿಧಿಯಾಗಿರುವಂಥವನು, ಅಜೇಯನು, ನಿರ್ಗುಣನು, ನಿರ್ವಿಕಾರನು, ಮಾಯಾತೀತನು, ಮಾಯೆಗೆ ಅಧಿಪತಿಯವನು. ಮಾಯೆ ಅವನಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ದೇವತೆಗಳ ಒಡೆಯನು, ದುಷ್ಟ ಸಂಹಾರ ನಿರತನು, ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ಯಾವಾಗಲೂ ಸಿದ್ಧನಾಗಿರುವಂಥವನು. ಬ್ರಾಹ್ಮಣರ ವೃಂದಕ್ಕೆ ಏಕಮಾತ್ರ ದೇವನು, ಅಂದರೆ ಬ್ರಾಹ್ಮಣರನ್ನು ರಕ್ಷಣೆ ಮಾಡುವಂಥವನು ಅಂತ ಅರ್ಥ.
ಅಂದರೆ ಈಗ ಯಾರು ವೀಕ್ ಆಗಿರ್ತಾರೋ, ಅಂದರೆ ಅವರು ಭಗವಂತನ ಧ್ಯಾನ ಸ್ಮರಣೆ ಇದು ಮಾಡ್ತಾ ಇರ್ತಾರೆ, ಆದರೆ ಶಾರೀರಿಕವಾಗಿ ಅವರು ಕೃಶರಾಗಿರ್ತಾರೆ ಅಲ್ವಾ. ಅವ್ರು ಹೋಗ್ಬಿಟ್ಟು ಮಸಲ್ ಬಿಲ್ಡಿಂಗು ಅದೆಲ್ಲ ಮಾಡೋದಿಲ್ಲ. ಅವರೇನಿದ್ರು ಸ್ವಲ್ಪ ಹಣ್ಣು ಮತ್ತು ಗೆಡ್ಡೆ ಗೆಣಸು ತಿನ್ಕೊಂಡು ಅವರು ಭಗವಂತನ ಸ್ಮರಣೆಯಲ್ಲಿ ಸದಾ ಕಾಲ ಇರ್ತಾರೆ. ಅಂಥ ಬ್ರಾಹ್ಮಣ ವೃಂದಕ್ಕೆ ಏಕಮಾತ್ರ ರಕ್ಷಕನೇ ಯಾರು ಅಂದರೆ ಭಗವಂತ. ಆಮೇಲೆ ನೀಲ ಮೇಘ ಶ್ಯಾಮ ಸುಂದರನೂ ಆಗಿರುವಂತಹ, ಮತ್ತು ಕಮಲಾಕ್ಷನು ಕಮಲದಂತಹ ಕಣ್ಣಿರುವಂಥವನೂ ಆಗಿರುವಂತಹ, ಪೃಥ್ವಿ ವಲ್ಲಭನ ರೂಪದಲ್ಲಿರುವ, ಅಂದರೆ ಏನು, ಪೃಥ್ವಿಯ ವಲ್ಲಭ ಅವನು, ಅಂಥ ಒಂದು ರೂಪದಲ್ಲಿರುವಂತಹ ಪರಮದೇವ ಶ್ರೀರಾಮಚಂದ್ರನಿಗೆ ನಾನು ವಂದನೆ ಮಾಡಿಕೊಳ್ತೀನಿ ಅಂತಂದ್ಬಿಟ್ಟು ಈ ಮೊದಲನೇ ಶ್ಲೋಕದಲ್ಲಿ ತುಳಸೀದಾಸರು ರಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಶಿವನಿಂದ ಸೇವಿಸಲ್ಪಡುವಂಥವನು, ನಮ್ಮಲ್ಲಿರುವಂಥ ಭಯವನ್ನೆಲ್ಲ ದೂರ ಮಾಡುವಂಥವನು, ಆಮೇಲೆ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ಗಮ್ಯನು, ಅಂದರೆ ಅಂಥ ಒಂದು ದಿವ್ಯ ಜ್ಞಾನದಿಂದ ತಿಳ್ಕೊಳ್ಳುವಂಥವನು. ಅಂದರೆ ಏನು, ಈಗ ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಈ ರಾಮಚರಿತ ಮಾನಸ ಇದೆಯಲ್ಲ, ಇದರಲ್ಲಿ ಭಗವಂತನನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು, ಹೇಗಿರ್ತಾನೆ, ಅವನ ಗುಣ ಏನು, ಅವನ ಲೀಲೆಗಳು ಏನು, ಅವನು ಹೇಗೆ ಕೆಲಸಗಳನ್ನು ಮಾಡ್ತಾನೆ, ಅದನ್ನೆಲ್ಲ ತಿಳ್ಕೊಳ್ಳೋದು ಇದೆಯಲ್ಲ, ಅದು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಜ್ಞಾನ. ಆ ಜ್ಞಾನವನ್ನು ತಿಳ್ಕೊಳ್ತಾ ನಮಗೆ ಅವನು ಯಾರು ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂಥದನ್ನು ಜ್ಞಾನಗಮ್ಯ ಅಂತ ಹೇಳೋದು. ಈ ರೀತಿ ಅವನ ಒಂದು ಗುಣಗಾನವನ್ನು ಮಾಡಿ ನೀಲಮೇಘಶ್ಯಾಮನಾದ ಮತ್ತು ಕಮಲದಂತಹ ಕಣ್ಣಿರುವಂತಹ ಆ ಭಗವಂತ ಶ್ರೀರಾಮಚಂದ್ರನಿಗೆ ನಾನು ವಂದಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ವಂದನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಆ ಶ್ರೀರಾಮಚಂದ್ರನಿಗೆ ವಂದನೆಯನ್ನು ಮಾಡಿಕೊಳ್ಳೋಣ. ಮುಂದಿನ ಶ್ಲೋಕವನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.